ಸಸ್ಪೆನ್ಸ್ ಥ್ರಿಲ್ಲರ್ ಕಥೆ ಅಂತ ಟ್ರೈಲರ್ ನೋಡಿದಾಗ ಅನ್ನಿಸ್ತಾ ಇದೆ. ಅದರಲ್ಲಿ ಪಾತ್ರ ಮಾಡಿರೋದು ತುಂಬ ಚೆನ್ನಾಗಿ ಒಂದು ಡಿಫ್ರೆಂಟಾಗಿ ಕಾಣ್ತಾ ಇದೆ. ಮಾಮೂಲು ಸಿನಿಮಾ ಥರ ಲವ್ ಆಪ್ಷನ್ದಲ್ಲಿ ಬೇರೆ ಥರ ಒಂದು ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶಕರು. ಒಳ್ಳೆಯ ಸಿನಿಮಾಗಳು ಜನ ಅವೆಲ್ಲ ನೋಡಿ ಆರಿಸಬೇಕು. ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬರ್ತಾ ಇದೆ ನಮ್ಮಲ್ಲಿ. ನೀವು ನೋಡೋದಲ್ಲಿದ್ದರೆ ಯಾರಿಗೂ ಏನು ಅರ್ಥ ಆಗಲ್ಲ. ತಾವೆಲ್ಲ ನೋಡಬೇಕು. ಕಪಟಿ ಯಾರು ಈ ಸಿನಿಮಾದಲ್ಲಿ, ಯಾವ ಪಾತ್ರ ಯಾವ ರೀತಿ ಡಿಫ್ರೆಂಟ್ ಆಗಿರ್ತದೆ ಅಂತ ಮಾಡ್ತಾರೆ. ಜಾನ್ ಪದ್ಮನಾಭ್ ಅವರು ಒಳ್ಳೆ ಅವರು ನಿರ್ಮಾಪಕರಾಗಿದ್ದವನ್ನ ಸಿನಿಮಾ ಮಾಡಿದ್ರೆ ಅವ್ರಿಗೆ ಕಂಟೆಂಟ್ ಚೆನ್ನಾಗಿ ಇಷ್ಟ ಆಗುತ್ತೆ, ಅದಕ್ಕೆ ಸಿನಿಮಾ ಮಾಡ್ತಾರೆ. ಈ ಸಿನಿಮಾ ಒಳ್ಳೆಯದಾಗಿ ಚೆನ್ನಾಗಿ ಹೋಗಲಿ, ಎಲ್ಲ ಕಡೆಯಿಂದ ಚೆನ್ನಾಗಿ ಹೋಗಲಿ. ಎಲ್ಲ ದಯವಿಟ್ಟು ನೋಡಿ ಆರಿಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮ ಈ ಸಿನಿಮಾ ಡಾರ್ಕ್ ವೆಬ್ ವಿಷಯವಾಗಿದ್ರು ತುಂಬಾ ಸಿಂಪಲ್ ಆಗಿ ನೀವು ಟ್ರೇಲರ್ ಅಲ್ಲಿ ನೋಡಿರ್ಬೋದು. ತುಂಬಾ ಸಿಂಪಲ್ ಆಗಿ ನಾವು ಇದನ್ನ ಕನ್ವೆ ಮಾಡಿದೀವಿ. ಸಿನಿಮಾದಲ್ಲೂ ಡಾರ್ಕ್ ನೆಟ್ ಅಂದ ತಕ್ಷಣ ಯೂಶಲಿ ಡಾರ್ಕ್ ನೆಟ್ ಅಂದ ತಕ್ಷಣ ತುಂಬಾ ಹೈಫೈ ಸೈನ್ಸ್ ಫಿಕ್ಷನ್ ಆ ಥರ ಇರುತ್ತೆ ಅಂತ ಅನ್ಕೊಂತಾರೆ. ಬಟ್ ಕನ್ನಡ ಇಂಡಸ್ಟ್ರಿಗೆ ಅಥವಾ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಡಾರ್ಕ್ ವೆಬ್ ಇಂಟ್ರೊಡ್ಯೂಸ್ ಮಾಡುವಾಗ ಯಾವ ರೀತಿ ಜನರಿಗೆ ಅದು ರೀಚ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಮಾಡಿದ್ದಾರೆ ರವಿ ಎನ್ ಶ್ರೀಧರ್ ಅವರು. ತುಂಬಾ ಸಿಂಪಲ್ ಆಗಿ ಮಾಡಿದ್ದಾರೆ. ಸಿನಿಮಾ ಓವರ್ ಹೈಪ್ ಮಾಡ್ತಿಲ್ಲ, ಬಟ್ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಇಷ್ಟ ಆಗೋರಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಮಾರ್ಚ್ 7ನೇ ತಾರೀಕು ರಿಲೀಸ್ ಆಗ್ತಿದೆ. ಆ್ಯಂಡ್ ಕನ್ನಡ ಇಂಡಸ್ಟ್ರಿಲಿ ಬೇರೆ ಲ್ಯಾಂಗ್ವೇಜಿಂದ ಬಂದಿರೋ ಎಕ್ಸ್ಪೆರಿಮೆಂಟಲ್ ಜಾನರ್ ಸಿನಿಮಾಸ್ ಎಲ್ಲ 10 ಕೋಟಿ ರೆವೆನ್ಯೂ ಜನರೇಟ್ ಮಾಡಿ ಹೋಗ್ತದೆ. ಸೊ ಅಂದರೆ ನಮ್ಮ ಇಂಡಸ್ಟ್ರಿ ಆಡಿಯನ್ಸ್ ಆರ್ ಅಕ್ಸೆಪ್ಟಿಂಗ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಅಥವಾ ಡಿಫ್ರೆಂಟ್ ಆಗಿರೋ ಸಿನಿಮಾ. ಸೊ ಆ ನಿಟ್ಟಿನಲ್ಲಿ ಈಗ ನಾವು ಒಂದು ಧೈರ್ಯ ಮಾಡಿ ನಮ್ಮ ಆಡಿಯನ್ಸಿಗೆ ನಮ್ಮ ಕನ್ನಡ ಸಿನಿಮಾನ ರಿಲೀಸ್ ಮಾಡ್ತೀವಿ. ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರುತ್ತೆ ಅಂತ ನಾನು ಕೇಳ್ಕೊತೀನಿ. ಟ್ರೇಲರ್ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು. ಸೊ ನಮ್ಮ ಇಂಡಸ್ಟ್ರಿ ದಿಗ್ಗಜರಿಗೆ ಇಷ್ಟ ಆಗಿರುವಾಗ ಹೋಪ್ಫುಲಿ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಆ್ಯಂಡ್ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಬಿಕಾಸ್ ಇಂಥ ಒಂದು ಸ್ಮಾಲ್ ಟೀಮ್ಗೆ ಮೌತ್ ಪಬ್ಲಿಸಿಟಿ ಇಸ್ ದಿ ಓನ್ಲಿ ಥಿಂಗ್ ದಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಸೊ ಆದಷ್ಟು ಶೇರ್ ಮಾಡಿ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ಮಾರ್ಚ್ 7th ಮಿಸ್ ಮಾಡಬೇಡಿ. ಸೊ ಥ್ಯಾಂಕ್ ಯು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಬಡ್ಡಿ ಸಿನಿಮಾದಲ್ಲಿ ನಾವು ಒಂದು ಡಾರ್ಕ್ ವೆಬ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಕಮರ್ಷಿಯಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಿನಿಮಾನ ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಸೊ ಕಮರ್ಷಿಯಲ್ ಆಸ್ಪೆಕ್ಟ್ಗಳು ಸಿನಿಮಾದಲ್ಲಿ ಸಾಕಷ್ಟಿದೆ. ಎಡ್ಜ್ ಆಫ್ ದ ಸೀಟ್ ಮೂಮೆಂಟ್ಸ್ ಕೂಡ ನಮ್ಮ ಸಿನಿಮಾದಲ್ಲಿ ಸಾಕಷ್ಟಿದೆ. ಸೊ ಹೋಪ್ಫುಲಿ ನಮ್ಮ ಆಡಿಯನ್ಸ್ಗೆ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಜನರಲಿ ನಾವು ಸಿನಿಮಾ ನೋಡಿದ್ವಿ, ನಮ್ಗೆ ಇಷ್ಟ ಆಗಿದೆ. ಸೊ ಹೋಪ್ಫುಲಿ ನಮ್ಮ ಆಡಿಯನ್ಸು ಈ ಸಿನಿಮಾ ಇಷ್ಟಪಡ್ತಾರೆ ಅಂತ ನಾನು ನಂಬಿದ್ದೀನಿ. ಇವತ್ತು ನಮ್ಮ ಕಪಟಿ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಹಾಗೆ ಇದೇ ಮಾರ್ಚ್ 7ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಈ ಹೊಸ ಟೀಮ್ನ ನೀವು ಹಾರೈಸಿ ಬೆಳೆಸಬೇಕಾಗಿ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು. ಜಸ್ಟ್ ಒಂದು ಡಾರ್ಕ್ ವೆಬ್ ಟೆಕ್ನಿಕಲ್ ವಿಚಾರಗಳು ತುಂಬ ತಿಳ್ಕೊಂಡ್ವಿ. ಆದರೆ ಇವಾಗ ನಾನು ಕೆಲವೊಂದು ಅದನ್ನು ಮೀರಿ ಕೆಲವೊಂದು ವಿಚಾರಗಳನ್ನ ಹೇಳಕ್ ಹೋಗ್ತೀನಿ. ಮೊದಲನೇದಾಗಿ ಇವಾಗ ಆಲ್ರೆಡಿ ನೀವೇನು ಗ್ಯಾದರ್ ಆಗಿದ್ದಾರೆ ಈ ಸೀಟಲ್ಲಿ ಆಲ್ಮೋಸ್ಟ್ ಎವ್ರಿ ವೀಕ್ ಅದೊಂದು 10 ಸಿನಿಮಾ ಬರುತ್ತೆ. ಮಂತ್ಲಿ ನಾವು ಅವರೊಂದು 40 ಸಿನಿಮಾ, ಬರೀ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ, ನಾವು ಬೇರೆ ಲ್ಯಾಂಗ್ವೇಜ್ ಬಿಟ್ಟು 40 ಸಿನಿಮಾ ನಾವು ಒಂದು ತಿಂಗಳಿಗೆ ನೋಡ್ತೀವಿ. ಈ 40 ಸಿನಿಮಾದಲ್ಲಿ ಮೊದಲನೇದಾಗಿ ನನ್ನ ಪ್ರಶ್ನೆ, ಕಬಡ್ಡಿ ಯಾಕೆ ನೋಡ್ಬೇಕು? ಕಬಡ್ಡಿ ಏನಿದೆ? ಈ ಸಿನಿಮಾ ನಾನು ಇವಾಗ ಒಂದು 100 ರೂಪೀಸ್ ಸ್ಪೆಂಡ್ ಮಾಡಿ ಬಂದು ನೋಡ್ತಾ ಇದ್ದೀನಿ ಅಂದ್ರೆ ವಾಟ್ ಐ ಆಮ್ ಗೋಯಿಂಗ್ ಟು ಗೆಟ್? ಅದು ಮೊದಲನೇ ಪ್ರಶ್ನೆ. ಈ ಪ್ರಶ್ನೆಗೆ ನನ್ನ ಕಡೆಯಿಂದ ಉತ್ತರ 2 ಆಂಗಲ್ ಅಲ್ಲಿ ಹೇಳ್ತೀನಿ. ಒಂದು, ಇವಾಗ ತುಂಬಾ ವಿಚಾರಗಳು ಎಲ್ಲರೂ ಮಾತಾಡಿದ ಹೆಂಗಿತ್ತು ಅಂದ್ರೆ ಟೆಕ್ನಿಕಲ್ ಅಂದ್ರೆ ಯಾವುದೋ ಒಂದು ಈ ತರ ಒಂದು ಫ್ರಾಡ್ ಆಗುತ್ತೆ, ಈ ತರ ಸ್ಕ್ಯಾಮ್ ಆಗುತ್ತೆ. ಆದ್ರೆ ನಾವು ಲೇಮ್ಯಾನ್ ಕಾಮನ್ ಮ್ಯಾನ್ ಆಗಿ ನಾವು ನೋಡ್ಬೇಕಾದ್ರೆ ಹೇಗಿರುತ್ತೆ ನಮ್ಮ ಹತ್ರ, ನಮಗೆ ಬರೀ ಮೊಬೈಲ್ ಗೊತ್ತಷ್ಟೇ. ಆ ಮೊಬೈಲ್ ಒಳಗೆ ಹಿಂದೆ ಏನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ರನ್ ಆಗುತ್ತೆ ಅದು ನಮಗೆ ಬೇಕಾಗಿಲ್ಲ, ನಮಗೆ ಗೊತ್ತೂ ಇಲ್ಲ. ಆ ತರ ಆಡಿಯನ್ಸ್ ಹೇಳ್ಬೇಕು ಅಂದ್ರೆ ನನ್ನ ಸಿನಿಮಾದಲ್ಲಿರೋ 3 ಕ್ಯಾರೆಕ್ಟರ್ನು ಇದೇ ಲೆವೆಲ್ ಅಲ್ಲಿ ಇರ್ತಾರೆ. ಅಂದ್ರೆ ಒಂದು ಕ್ಯಾರೆಕ್ಟರ್ ಬಂದು ಚಕ್ರಿ ಅಂತ ಏನ್ ಕರಿತೀನಿ, ಇವ್ರು ಕ್ಯಾಬ್ ಡ್ರೈವರ್ ಆಗಿರ್ತಾನೆ. ಇನ್ನೊಂದು ಕ್ಯಾರೆಕ್ಟರ್ ಬಂದು ಮೆಡಿಕಲ್ ಹೋಗಿರೋ ಸ್ಟೂಡೆಂಟ್ ಆಗಿರ್ತಾನೆ. ಅದೇ ರೀತಿ ಹೀರೋಯಿನ್ ಬಂದು ಒಂದು ಫ್ಯಾಷನ್ ಡಿಸೈನರ್ ಆಗಿರ್ತಾನೆ. ಇಲ್ಲೆಲ್ಲೂ ಟೆಕ್ನಿಕಲ್ ಇಲ್ಲ. ನಾನು ಯೂಸ್ ಮಾಡ್ತಾ ಇರೋ ಒಂದು ಟೆಕ್ನಿಕ್ ಏನು ಡಾರ್ಕ್ ವೆಬ್, ಡಾರ್ಕ್ ನೆಟ್ ಅಂತ ಏನ್ ಕರಿತೀವಿ, ಈ ಒಂದು ಟೆಕ್ನಿಕಲ್ ಅನ್ನ
ಇದ್ರ ಜೊತೆ ಬ್ಲೆಂಡ್ ಮಾಡ್ತಾ ಇದೀವಿ ಅಷ್ಟೇ. ಯಾಕಂದ್ರೆ ನನಗೆ ಒಂದು ಭಯ ಶುರು ಆಗ್ಬಿಡ್ತು, ಯಾವಾಗ ಎಲ್ಲ ಮಾತಾಡ್ತಾ ಇದಾರೆ ಆಡಿಯನ್ಸ್ ಅನ್ಕೋಬಹುದು ಇದೇನಪ್ಪ ಇದು ಕಂಪ್ಲೀಟ್ಲಿ ಟೆಕ್ನಿಕಲ್ ನಮ್ಗೆ ಅರ್ಥ ಆಗಲ್ಲ. ಇದ್ರಲ್ಲಿ ನಾನು ಎಲ್ಲದೂ ಬ್ಲೆಂಡ್ ಮಾಡ್ತಾ ಇದ್ದೀನಿ, ನಮ್ಮ ಆಡಿಯನ್ಸ್ಗೆ ಯಾವ ರೀತಿ ಬೇಕು ಅನ್ನೋ ತರ ಕೊಡ್ತಾ ಇದ್ದೀನಿ. ಸೊ ನೀವು ವಿಡಿಯೋಸ್ ನೋಡಿರ್ತೀರಾ. ಸೊ ಈ ರೀತಿ ನಾವಿನ್ನೂ ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ ನಮ್ಮ ಕಡೆಯಿಂದ ಸೋಷಿಯಲ್ಗೆ ಏನೇನು ಇನ್ಫಾರ್ಮೇಷನ್ ಪಾಸ್ ಮಾಡ್ಬೋದು ಅದನ್ನು ಈ ರಿಲೀಸ್ ಆಗೋ ತನಕ, ರಿಲೀಸ್ ಆದಮೇಲೂ ನಾವು ಬ್ರಾಡ್ಕಾಸ್ಟ್ ಮಾಡ್ತಾ ಇರ್ತೀವಿ. ಬಟ್ ಅಂದರೆ ಚೇತನ್ ಹೇಳಿರೋ ಥರ ದಿಸ್ ಇಸ್ ನಾಟ್ ನಾನು IT ರಿಲೇಟೆಡೋ ಅಥವಾ ಅವ್ರಿಗೆ ಮಾತ್ರ, ಅಥವಾ ಇದು ಯಾರೋ ಹೇಳ್ತಿದ್ರು ಇದು ಬರೀ A ಕ್ಲಾಸ್ ಅವರಿಗೆ ಅಂತಲ್ಲ. ಯಾಕಂದರೆ ಕ್ಯಾರೆಕ್ಟರ್ಸ್ ಕೂಡ ವೆರಿ ಕಾಮನ್ ಆಗಿರೋದ್ರಿಂದ ಪ್ರತಿಯೊಬ್ಬರು ರಿಲೇಟ್ ಆಗುವಂಥ ಕಥೆನೇ ಇದು ಕಪಟಿ ಮಾಡಿರೋದು. ಈಗ ಫಾರ್ ಎಕ್ಸಾಂಪಲ್ ಇಷ್ಟೊಂದು ಈಗ ಡಾರ್ಕ್ ನೆಟ್ ಬಂದಿದೆ, ಟೆಕ್ನಾಲಜಿ ಆಗಿದೆ, ಇಷ್ಟೊಂದೆಲ್ಲ ಆಗ್ತಿದೆ. ಆದರೆ ಇದ್ಯಾಕೆ ಈಗ ಮಾತ್ರ ನಮ್ಮೆಲ್ಲರಿಗೂ ಇನ್ಫ್ಲುಯೆನ್ಸ್ ಆಗಿ ತುಂಬ ಎಫೆಕ್ಟ್ ಆಗ್ತಿದೆ ಅಂದರೆ ಅದರದ್ದು ರೂಟ್ ಕ್ರಾಸ್ ಏನು ಅಂತ ನಾವು ಮಾತಾಡ್ತಾ ಹೋದರೆ ನನಗನ್ಸಿದ್ದು ಇಟ್ ವಿಲ್ ಅಗೇನ್ ಟೇಕ್ ಅಸ್ ಬ್ಯಾಕ್ ಟು ಅವರ್ ಪಾಸ್ಟ್. ಈಗ ಫಾರ್ ಎಕ್ಸಾಂಪಲ್ ನನ್ನ ಸಿನಿಮಾಲಿ ಮೇನ್ ಲೀಡ್ ಇದ್ರು, ಶಿ ವಿಲ್ ಆಲ್ಸೋ ಹ್ಯಾವ್ ಲಾಟ್ ಆಫ್ ಇಶ್ಯೂಸ್ ಲೈಕ್ ಡಿಪ್ರೆಷನ್, ಆಂಗ್ಸೈಟಿ. ಈ ಸಿನಿಮಾಲಿ ಆ ರೀತಿ ರಿಲೇಷನ್ಶಿಪ್ಸು, ವ್ಯಾಲ್ಯೂಸ್ಗೂ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಲೈಕ್ ಗ್ರೀಡಿ ಆದರೆ ಹೇಗಿರುತ್ತೆ, ಗ್ರೀಡಿ ಓವರ್ಕಮ್ ಮಾಡೋದು ಹೇಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗಿನ ಟುಡೇಸ್ ಟ್ರೆಂಡ್ ನಮ್ಮ ಲೈಫಲ್ಲೆಲ್ಲ ಹೇಗಿದೆ ಅಂದರೆ ವಿ ಆರ್ ಆಲ್ ಪಾರ್ಟ್ ಆಫ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಅಂದರೆ ಈಗ ನಮ್ಮ ಮನೇಲಿ ಮ್ಯಾಕ್ಸಿಮಮ್ ಅಂದರೆ ಒಂದು 4 ಜನ ಇರ್ಬೋದು, ಒಂದು 5 ಜನ ಇರ್ಬೋದು. ಸೊ ಅದರಲ್ಲಿ ಒಬ್ಬರು ಡಿಪ್ರೆಷನ್ಗೆ ಒಳಗಾಗ್ತಿದ್ದಾರೆ ಅಥವಾ ಸ್ಯಾಡ್ ಆಗಿದ್ದಾರೆ ಅಂದರೆ ವಿ ಡೋಂಟ್ ಹ್ಯಾವ್ ಇನ್ನೊಬ್ರು ಬಂದು ಅವರನ್ನು ಕೂತು ಮಾತಾಡ್ಸೋಷ್ಟು ಟೈಮ್ ಇಲ್ಲ. ಒಂದು ಲಂಚಲ್ಲಾಗಲಿ ಡಿನ್ನರಲ್ಲಾಗಲಿ ಇದೇ ನೀವೊಂದು 20 ವರ್ಷ 10 ವರ್ಷದ ಹಿಂದೆ ಆದರೆ ಮನೆ ತುಂಬ ಜನ ಇರೋರು, ಒಂದು ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮ. ಈಗ ಒಂದ್ಸರಿ ನಾವು ಬೇರೆ ಥರ ಮಾತಾಡಿದ್ರೆ ಯಾರೋ ಒಬ್ರು ಕಣ್ಣಿಡ್ದು ಅವ್ರು ಬಂದು ಮಾತಾಡ್ಸೋರು, ಏನಕ್ಕೆ ಸಪ್ಪಗಿದೆಯಾ, ಏನಕ್ಕೆ ಮಾತಾಡ್ತಿಲ್ಲ ಅಂತ. ಸೊ ಈಗ ಆ ಥರ ಕೇಳೋ ಜನರಿಲ್ಲ ಮನೇಲಿ. ಸೊ ಇದೇನಾಗುತ್ತೆ, ಮನಸ್ಸಲ್ಲೇ ಇದ್ದಿದ್ದು ಇದೇ ರೀತಿ ಅದು ಬಿಲ್ಡ್ ಆಗ್ತಾ ಡಿಪ್ರೆಷನ್ ಆಗುತ್ತೆ. ಈ ಡಿಪ್ರೆಷನ್ಗೆ ಬರೋರು ಅವರ ಸ್ಯಾಟಿಸ್ಫ್ಯಾಕ್ಷನ್, ಅವ್ರ ಗಿಲ್ಟನ್ನು ಪ್ಲೆಷರ್ ಕ್ರಿಯೇಟ್ ಮಾಡ್ಕೊಳಕ್ಕೋಸ್ಕರ ಹೊಸ್ದಾಗಿ ಏನಾದರೂ ನೋಡೋಣ, ಹೊಸ್ದಾಗಿ ಏನಾದರೂ ಮಾಡೋಣ ಅಂತ ರೂಟ್ ಕಂಡುಹಿಡಿಯೋಕ್ಕೆ ಹೋದಾಗ ಅವರೆಲ್ಲ ಈ ಥರ ಡಾರ್ಕ್ ನೆಟ್ ಕಡೆ ಹೋಗೋದು, ಅದರಲ್ಲಿರೋದನ್ನ ಎಕ್ಸ್ಪ್ಲೋರ್ ಮಾಡೋದು, ಇಲ್ಲ ಬೇರೆಯವ್ರಿಗೆ ಏನಾದರೂ ಕಷ್ಟ ಕೊಡೋಣ ಅದರಿಂದ ಸ್ವಲ್ಪ ಅಂದರೆ ಆ ರೀತಿ ಒಂದು ಸೈಕ್ಯಾಟಿಕ್ ಬಿಹೇವಿಯರಿಗೆ ಒಳಗಾಗ್ತಾರೆ. ಸೊ ಇದನ್ನೆಲ್ಲದನ್ನು ರಿಲೇಟ್ ಮಾಡಿ ಹ್ಯೂಮನ್ ವ್ಯಾಲ್ಯೂಸನ್ನೆಲ್ಲ ಟಚ್ ಮಾಡಿ ಒಂದು ಸಿಂಪಲ್ ಆಗಿ ಮಾಡಿರೋಂಥ ಕಥೆನೇ ಇದು ಕಪಟಿ. ಸೊ March 7th ನಿಮ್ಮ ಮುಂದೆ ತರ್ತಿದ್ದೀವಿ. ಐ ಆಮ್ ಶ್ಯೂರ್ ಎಲ್ಲರಿಗೂ ಇಷ್ಟ ಆಗುತ್ತೆ.